ಈಗ ನೋಡ್ರಿ ನೀವೆಲ್ಲ ಈಗ ಚಂದ್ರಬಾಬು ನಾಯ್ಡು ಅವ್ರ ಸ್ಟೇಟ್ಮೆಂಟ್ ಕೊಟ್ಟ ನಂತರ ರೀ ಇಡೀ ದೇಶ ತುಂಬ ದೊಡ್ಡ ಇಶ್ಯೂ ಆಯಿತು ತುಪ್ಪದ. ಅಂದರೆ ನಿಮಗೆ ಒಂದು ಸ್ವಲ್ಪ ಮೀಡಿಯಾಗೆ ಬ್ರೀಫ್ ಮಾಡಿಬಿಡ್ತೀನಿ. ಈಗ 4 ಚೇರ್ಮನ್ ಇದ್ದಾಗ ಸುಮಾರು 4 ವರ್ಷದಿಂದ ನಂದಿನಿ ತುಪ್ಪ ನಾವು ಸಪ್ಲೈ ಮಾಡ್ತಿದ್ವು ರೀ. ಯಾಕೆ ಸಪ್ಲೈ ಮಾಡ್ತಿದ್ವು ಅಂದ್ರೆ ಒಂದು ದೊಡ್ಡ ದೇವಸ್ಥಾನ ನಮ್ಮ ದೇಶದಲ್ಲಿ ಐತಿ. ನಂದಿನಿ ತುಪ್ಪ ಅಲ್ಲಿ ಹೋತಂದ್ರೆ ನಮ್ಮ KMFಗೆ ಒಂದು ಹೆಮ್ಮೆ ಅಂತೇಳಿ ಈ ವಿಷಯದಿಂದ ಸಪ್ಲೈ ಮಾಡ್ತಿದ್ರು. ಅವರು 4 ವರ್ಷದಿಂದ ಟೆಂಡರ್ ಸಿಸ್ಟಮ್ ಮಾಡಿದ್ರು. ಅವರು ಟೆಂಡರ್ ನಾವು ಹಾಕಿದ್ವು. ನಮ್ಮದು L1 ಆತು, L2 ಆತು. ನಮ್ಮದು L1 ಬೇರೆ ಯಾರೋ ಪ್ರೈವೇಟ್ಗೆ ಆದ ಅವ್ರಿಗೆ ಕೊಟ್ಟರೆ. ಅವ್ರು TDV ಚೇರ್ಮನ್ ಯಾರೋ ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ ಇರ್ತದ್ರೆ, ಮೋಸ್ಟ್ಲಿ MLA ಗೊತ್ತು. ಅವರು ನಿಮ್ಮದು ಕಡಿಮೆ ಬಂದೈತಿ, ಆ ರೇಟಿಗೆ ಮ್ಯಾಚ್ ಮಾಡಿದ್ರೆ ನಾವು ಆ ರೇಟಿಗೆ ಮ್ಯಾಚ್ ಮಾಡೋದಿಲ್ಲ, ನಾವು ಕ್ವಾಲಿಟಿ ಮೇಂಟೈನ್ ಮಾಡ್ತಂತೇಳಿ ನಾವು ಅಂದಿಂದ ತುಪ್ಪ ಸಪ್ಲೈ ಮಾಡಿದ್ರು. ಅದ್ರ ನಂತರ ಮತ್ತೆ ಏನಾದ್ರು ಡೆವಲಪ್ಮೆಂಟ್ ಗೊತ್ತಿಲ್ಲ. ನಮ್ಮದು ಇರೋದಾಗ ಎಲ್ಲರೂ ಹೇಳ್ತಿದ್ರು ಅಲ್ಲೆಲ್ಲ ಅಂದರೆ ಪ್ರಸಾದ ಸ್ಮೆಲ್ ಬರ್ತಿತ್ತು, ಚಲೋ ಇತ್ತು. ಆಮೇಲೆ ಅವ್ರು ಪ್ರೈವೇಟ್ ಕಡೆ ತೊಗೊಂಡ ನಂತರ ಅದೇನು ಈಗ ಅಲಿಗೇಷನ್ ಮಾಡತ್ತಲ್ಲ, ಎಷ್ಟು ಕರೆ ಆಯಿತು ಎಷ್ಟು ಸುಟ್ಟು ಗೊತ್ತಿಲ್ಲ. ಅದೇನಾದ್ರು ಎನ್ಕ್ವೈರಿ ಆದರೆ ಗೊತ್ತಾಗ್ತೈತ್ರಿ. ಈಗಂದ್ರೆ ಮತ್ತೀಗ ಅವ್ರು ಅಲಿಗೇಷನ್ ಮಾಡಿದ ಚಂದ್ರಬಾಬು ನಾಯ್ಡುಗೂ ಒಂದು ನಮ್ಮ KMFಗೆ ಲಾಭ ಆಗಿದ್ದಾರೆ. ಇಡೀ ನಂದಿನಿ ತುಪ್ಪದ ಡಿಮಾಂಡ್ ಕರ್ನಾಟಕ ತುಂಬ, ಇಡೀ ದೇಶ ತುಂಬ ನಡೆದೈತಿ. ಅದಕ್ಕೆ ನಮ್ಮ ನಂದಿನಿ ತುಪ್ಪದ ಕ್ವಾಲಿಟಿ ಒಳಗೆ ಯಾವತ್ತೂ ಕಾಂಪ್ರಮೈಸ್ ಇಲ್ಲ, ಇವತ್ತು ಇಲ್ಲ, ಮುಂದೆ ಇರೋದಿಲ್ಲ.